ಈಗ ನಾವು ಮುರುಡೇಶ್ವರದಾಗ ಇವತ್ತು ಡೇ ಆಫ್ 4 ಇಲ್ಲಿ ಅವಾಗ ಪ್ರಸಾದ ಹೊಡ್ಯಾಗ ಹಾಕ್ಬಿಟ್ರ ಗ್ಯಾಪ್ ಆಗ ಈ ತಾಂಬರ್ರಿ ಸ್ವಲ್ಪರ ಅವ್ರು ಬೀಚಿಗೆ ಹೊಂಟಿವಿ. ಇನ್ನು ಒಂದು ಬೀಚಿಂದ ಒಂದು ಇದು ಪೋಸ್ ಕೊಡ ಮಂಜ ಬೀಚ್ ಫುಲ್ ಮಂಜ ಅಂತರ ಸೀದಾ ನಮ್ಮ ತಮಿಳ್ನಾಡ ವಾತಾವರಣದಲ್ಲಿ ವಾಕಿಂಗ್ ಹೊಡಿತಿರುವ ಇದು ಸಂದೀಪ ಫುಲ್ ಪೂಜಾರಾಗೇನ ಜುಟ್ಟು ಅಂದಿಲ್ಲ. ಎಸ್ ಹಂಗಲ್ಲೇ ಗೆಟ್ ಇನ್ನಾದ್ವಿ ಇದೆ ಮುರುಡೇಶ್ವರ ಅದಕ್ಕೆ ಹೇಳಿದ ಮಹಾದಾನ. ಮತ್ತೆ ಬೇಕು ಅಷ್ಟು ಹೇಳ್ತಾ ಎರಡು ಮಾತು ಮುಗಿಸ್ಬಿಡ್ತೀನಿ. ಒಳ್ಳೆ ಪ್ಲೇಸ ನಿಂದ್ರಿಸಿದ ಮತ್ತೆ ಸೈಕ್ ಅಂದ್ರೆ ಸೈಕ್ ಐತೆ. ಒಳ್ಳೆ ಒಂದು ಸನ್ಸೆಟ್ ವ್ಯೂ ನೋಡ್ದಂಗೆ ಆಗತೈತಿ. ತೋರಿಸ್ತೀನಿ ಏನಂತಂದು. ಇದು ಯಾವುದೋ ಐತ್ರಿ ಹೆಸರು, ಆಮೇಲೆ ಏನಂತಂದು ಕೇಳಿ ನೋಡುವ. ಎಸ್ ದಿಸ್ ಈಸ್ ದಿ ಸನ್ಸೆಟ್. ಇದು ಇಷ್ಟು ಫುಲ್ ಇಲ್ಲ ನೋಡು. ಉಡುಪಿ ಬಂದ್ರೆ ಇಲ್ಲಿ ಬರಲೇಬೇಕು ನೀವು. ಬರಲಿ ಅಂದ್ರೆ ಭಾಳ ಇದಾಗತ್ತೆ ರೀ. ಬಂದ್ರೆ ಇನ್ನೂ ಚಲೋ. ಎಸ್ ಲೆಟ್ಸ್ ಗೋ. ಪ್ರಕಾರ ನೀವು ಆಕಾಶಪುಡಿ ನಾರ್ಮಲ್ ನೋಡಿರ್ತೀರಿ, ಇದ್ರಷ್ಟು ದೊಡ್ಡ ಆಕಾಶಪುಡಿ ನನ್ನ ಪ್ರಕಾರ ಯಾರು ಎಲ್ಲೂ ನೋಡಿರಲ್ಲ ಅನಿಸ್ತೈತಿ. ನಿಂತೀವಿ ಎಲ್ಲರೂ ಕ್ಯೂದಾಗ. ಈ ದೊಡ್ಡ ಕ್ಯೂ ಐತಿ ಗೋಗಳು. ಈಗ ಇದು ಲಡ್ಡು, ಈ ದೊಡ್ಡ ಲಡ್ಡು 50 ರೂಪೀಸ್ ಅಂತ. ಹೇಗಿತ್ತು ಅಣ್ಣ ಟೇಸ್ಟ್? ಸೈಗಿತ್ತು. ಈಗ ನಾವು ಮುರುಡೇಶ್ವರದಾಗ ಇವತ್ತು ಡೇ ಆಫ್ 4 4ನೇ ದಿನಕ್ಕೆ ಈಗ ಮುರುಡೇಶ್ವರ ಹಾಲ್ಟ್ ಆದ್ಮೇಲೆ ಮುರುಡೇಶ್ವರ ಅಡ್ಡಾಡಿ ಬಂದ್ವಿ. ಅಂದರೆ ಬೆಳೆ ದರ್ಶನಕ್ಕೆ ಹೋಗಿಲ್ಲ, ಈಗ ಹೋಗ್ತೀವಿ ದರ್ಶನಕ್ಕೆ. ಹೋದ್ಮ್ಯಾಗ ಈಗ ಎಲ್ಲರೂ ಸೀದಾ ಬೀಚಿಗೆ ರೆಡಿ ಆಗದಾರ. ಬೀಚಿಗೆ ಹೋದ್ಕೊಳ್ಳೋಣ ಸೀದಾ ಭಯಂಕರವಾದಂಥ ಬೀಚಿಗೆ ಹೋಗಿ ಆಮೇಲೆ ಬಂದು ಇನ್ನೊಂದ್ಸಲ ಸ್ನಾನ ಮಾಡಿ ದರ್ಶನ ಮಾಡಿ ಅಲ್ಲಿ ಪ್ರಸಾದ ಇರುತ್ತೆ. ಪ್ರಸಾದ ತೊಗೊಂಡು ಇಲ್ಲಿ ಅವಾಗ ಪ್ರಸಾದ ಹೊಡ್ಯಾಗ ಹಾಕ್ಬಿಟ್ರ ಗ್ಯಾಪ್ ಆಗ ಈ ತಾಂಬರ್ರಿ ಸ್ವಲ್ಪರ ಹೊಟ್ಟೆ ಹಸ್ಬಿಡೈತಿ. ಅವಾಗೆ ಹುಡ್ರು ಎಲ್ಲಾರ ಚೆನ್ನಾಗಿ ಹಾಕ್ಬಿಟ್ರೆ. ಇದು ನಮ್ಮ ಮಮ್ಮಿಯವರು ಕಳಿಸ್ಯಾರ ಅಲ್ಲಿ. ಅದಕ್ಕೆ ಈಗ ಎಲ್ಲರೂ ರೆಡಿಯಾಗಿ ಈಗ ಸೀದಾ ಎಲ್ಲರೂ ಬೀಚಿಗೆ ಹೊಂಟಿವಿ. ಇನ್ನು ಒಂದು ಬೀಚಿಂದ ಒಂದು ಇದು ಪೋಸ್ ಕೊಡ ಮಂಜ ಬೀಚ್ ಟಿಫಿನಲ್ಲಿ ನೋಡಂಬರ್ರಿ ಬರ. ಚಪ್ಪಲ್ ಹಾಕೊಂಡೆ ಬಂದ್ಬಿಡ್ರಿ ಓಮ್ಮ. ಈಗ ಹೋಗಿ ಸೀದಾ ಬೀಚಾಗ ಆಡಿ ಬಂದು ಸ್ನಾನ ಮಾಡಿ ದರ್ಶನ ಮಾಡಿ ಪ್ರಸಾದ ಇರ್ತ ಪ್ರಸಾದ ತಂದು ಸೀದಾ ಬೇರೆ ಪ್ಲೇಸ್ ಐತಿ, ಅದು ಆಮೇಲೆ ಹೇಳ್ತೀವಿ. ಮತ್ತು ಈಗ ಹೇಳಿದ್ರೆ ಅಡ್ರೆಸ್ ನೋಡಾಗ. ಎಸ್ ಈಗ ಹೋಗುವ. ನಾವು ತೊಗೊಂಡಿರೋ ರೂಮ್ ಈ ಥರ ಐತ್ರಿ. ಸೈಕ್ ಐತೆ ಒಳಗೆ ಎದುರಿಗೆ ನೇಚರ್. ನಾವು ನೋಡೋ ಪ್ಲೇಸಸ್ಸು ಪ್ರತಿಯೊಂದು ರೂಮ್ ಎಲ್ಲೆಲ್ಲಿ ಹಿಡಿದು ಎಲ್ಲ ಥರ ಇದೇ ಐತೆ ನೋಡ್ಬೋದು. ಸೈಕ್ ಅಂದ್ರೆ ಸೈಗ. ಯಾಕಂದರೆ ಇಲ್ಲಿ ಬಂದ್ಕೊಳ್ಳೋಣ ನೇಚರ್ ಕೂಡ ಇರ್ಬೇಕನ್ನೋದು. ಗಂಧದ ಗುಡಿ ಮೂವಿ ನೆನಪಾಗ್ಬಿಡುತ್ತೆ ಅಡ್ಡಾಡ ಹೊಡತಕ್ಕ. ಇರಲಿ ಹೊಂಟ್ರಿ ಇಲ್ಲಿ ತಿರ್ಲಿ ಚಪ್ಪಲೆಲ್ಲ ಅದ ನಾನು ಈಗ ಹಾಕ್ಯಂಡು ಸೀದಾ ಹೋಗ್ಬಿಡ. ಲೆಟ್ಸ್ ಗೋ. 2 hours later. ಎಸ್ ಫೈನಲಿ ಈಗ ಬೀಚಲ್ಲಿ ಸ್ನಾನ ಆಯ್ತು. ಈಗ ಮಧ್ಯಾಹ್ನ ದರ್ಶನ ಆದಮೇಲೆ ಸೀದಾ ಪ್ರಸಾದ ಸಿಗುತ್ತೆ. ಪ್ರಸಾದ ಮಾಡೋದೈತಿ. ಅದಾದಮೇಲೆ ನಮ್ಮದು ಔಟ್ಫಿಟ್ ನೋಡ್ಬೋದು ಭಯಂಕರ ಐತಿ. ನಮ್ಮ ಹುಡುಗರದ್ದು ಎಲ್ಲರದ್ದು ಹೆಂಗೆ ಐತೆ ಅಂತಂದು ಮಂಜ ಸ್ವಲ್ಪ ಈ ಕಡೆ ಮಂಜ ಸ್ವಲ್ಪ ಎಲ್ಲರದ್ದು ಈಗ ತೋರಿಸ್ತೀನಿ. ಒಂದೇ ಹೊಡ್ತಕ್ಕೆ ತಿರುಗಿದೆ ಹುಡ್ರ. 3 2 1 ಎಸ್ ತಿರುಗ್ರಿ ಪೂರ ತಿರುಗಿ ಅಭಿ ತಿರುಗಿರಲಿ. ಇದು ಎಲ್ಲರೂ ನಮ್ದು ಇದೇ ಐತೆ. ಫುಲ್ ಮಂಜ ಅಂತರ ಸೀದಾ ನಮ್ಮ ತಮಿಳ್ನಾಡ ವಾತಾವರಣದಲ್ಲಿ ವಾಕಿಂಗ್ ಹೊಡಿತಿರುವ ಇದು ವೀರು ಶರ್ಟ್ ವೈಟ್ ಶರ್ಟ್. ಇವಂದು ಹಾಕ್ಯಾಣ ಆದ್ರೆ ಇಬ್ಬರದು ವೈಟೇ. ಮತ್ತು ವರುಣ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಕ್ಯಾಣ. ಇದು ಹಾಕ್ಯಾರ ಸಂದೀಪ ಫುಲ್ ಪೂಜಾರಾಗೇನ ಜುಟ್ಟು ಅಂದಿಲ್ಲ. ಎಸ್ ಹಂಗಲ್ಲೇ ಇದ್ದಿದ್ದು ಯಾರು. ಓಕೆ ಲೆಟ್ಸ್ ಈಗ ಹೋದ್ಮೇಲೆ ದರ್ಶನ ಆದಮೇಲೆ ಮತ್ತೆ ವಾಪಸ್ ಬಂದು ಇದು ಮಾಡ್ತೀವಿ. ಮಂಜು ಅವನು ಪಿಂಕ್ ಓಕೆ ಲೆಟ್ಸ್ ಗೋ ದಿ ಗೇಮ್. ಓಕೆ ಈಗ ಗೆಟ್ ಇನ್ನಾದ್ವಿ. ಇದೆ ಮುರುಡೇಶ್ವರ ಎಂಟ್ರಿ ಆದ ಹುಡ್ರ. ಕರೆಕ್ಟ್ ನಡೆಯಕತ್ತೀರಿ. ಲುಕ್ ಕೊಡ ಅಂದಾಗ ಲುಕ್ ಕೊಡ್ರಿ. ಕರೆಕ್ಟ್ ನಡೆಯಕತ್ತೀರಿ. ಅಭಿ ಸ್ವಲ್ಪ ಈ ಕಡೆ ಸೈಡ್ ಬಾ. ಎಸ್ 3 2 1 ಆಯ್ತು ನೋಡ್ರಿ. ಎಸ್ ಈಗ ಹೋದ್ಮೇಲೆ ಸೀದಾ ಪ್ರಸಾದ ಮಾಡಿ ಆಮ್ಯಾಗ ಏನಂತಂದು ನೋಡುವ. ಎಲ್ಲರೂ ನೋಡಿ ನಮ್ಮನ್ನ ಗಾಬರಿಯಾಗಿ ನೋಡಕತ್ತಾರ. ಎಲ್ಲ ನೋಡ್ಬೋದು ಯಾವ ಥರ ನೋಡಕತ್ತಾರ ಎಲ್ಲರೂ. ನಾವು ಬಂದ್ವಿ ಅಂದ್ರೆ ಮತ್ತು ಅದು ನೋಡಲೇಬೇಕು ಆ ಥರ ಇದು ಈಗ ರೆಡಿಯಾಗಿದ್ದೀವಿ. ಇಲ್ಲಂತ ಪ್ರಸಾದ ಅಲ್ಲ ಅಂತ
ಅದೇನಾ? ಎಸ್, ಲೆಟ್ಸ್ ಗಿವ್ ದಿ ಪ್ರಸಾದ ಯಾವ ಥರ ಏನಿರುತ್ತೆ ನೋಡಮ್ಮ. ತಿನ್ಬೇಕಂದ್ರೆ ನಮ್ಮ ಮಂಜ, ನಿಮ್ಮ ಅಭಿಪ್ರಾಯ ಪ್ರಸಾದ ಬಗ್ಗೆ? ಪ್ರಸಾದ ಫೇಲ್ಯೂರ್ ಇರಲ್ಲ ಹೇಳಿ ಮಂಜ. ಕಿಸೆ ಬಗಲಾಗಿದ್ದೆ ಅದಕ್ಕೆ ಕೇಳಿದಾನ. ಮಹಾದಾನ. ಹಾಂ, ಮತ್ತೆ ಬೇ ಅಷ್ಟು ಹೇಳ್ತಾ 2 ಮಾತು ಮುಗಿಸ್ಬಿಡ್ತೀನಿ. 1 ಲಕ್ಷದ ಇರ್ತ ನೋಡಿ ಅದು ಡಬ್ಬಿ. ನಾವು ಹಂಗೆ ಅಡಗಿದ್ವಿ ಅಂದರೆ BMW ಅಂದ್ರೆ ಇದೇ ಪ್ರಸಾದ ಹಾಲು, ಎಲ್ಲರೂ ಕುಂತಾರೆ ಆಲ್ಮೋಸ್ಟ್ ಹಾಲು. ಅದಕ್ಕೆ ಈಗ ನಾವು ಹೋಗಿ ಪ್ರಸಾದ ಮಾಡಿ ಎಲ್ಲಿ ಏನು ಹೋಗೋದು ಅನ್ನೋದು ನೋಡುವ. ಎಲ್ಲರೂ ಕಾಲೇಜು ಅದು ಇದು ಎಲ್ಲರೂ ಬಂದಾರ. ಅದಕ್ಕೆ ನೋಡಿ ಏನಂತಂದು ಹೋಗೋಣ. ಬಂದ್ಬಿಟ್ಟೆ ಎಲ್ಲ ಒಳಗಡೆ ಟಿಕೆಟ್ ಕೊಟ್ಕೊಂತ ಹೋಗು. ಟಿಕೆಟ್ ತೊಗೊಂಡ್ಕೊಳ್ಳೋಣ. ಇಲ್ಲಿ ಮ್ಯೂಸಿಯಮ್ ಅಂತ ಇರುತ್ತೆ, ಅಂದರೆ ಮ್ಯಾಗನೇ ಬರುತ್ತೆ ಎಲ್ಲ ಮ್ಯೂಸಿಯಮ್. ವಿಷ್ಣು ಬಾ, ಇದೇನು ಬಂದೈತೆ ಇನ್ಸೈಡ್ ಬಂದದಲ್ಲ ಭಾರಿ ಒಂದು. ಇಡೀ ಬೆಟ್ಟನೇ ಇತ್ತು ಸಾಯಿ. ಅನ್ನ ಕಾಸು ಇದೇನು ಇದ್ರ ಬಗ್ಗೆ ಏನೋ ಬರೀಬೇಕೈತ್ಲೇ ಇಲ್ಲಿ. ನಾಚಿಕೆ ಅನ್ನೋದು ಯಾವ ಲೆಕ್ಕ ಇದ್ದು ನೋಡ್ಲೆ. ಅದಲ್ಲ, ಇದು ಮೇನ್ ಇದು ಮೆಡಿಟೇಷನ್ ನಿಂತಾಗ ರಾವಣ ಎಲ್ಲಿ ಅವನದು ಇದು ಅವನೇ ಕೊಯ್ಯಾಕತ್ತಾನಲ್ಲ, ಅವ್ನ ಗುಂಡ ಅವನೇ ಇದು ಮಾಡಾಕತ್ತಾನ. ಅದೇ ಇದು ಗುಂಡ ಇಲ್ಲಿ ಬಾಸ್ ಇಲ್ಲ ಈ ಕಡೆ ಇದು ಲಿಂಗು ಕಡಾಯಿಗೆ ಬಂದಂತೇಳಿ ಅದೇ ಲಿಂಗು ಕಡಾಗಿಡಬಾರ್ದು ಅಂತ ಹೇಳಿರ್ತಾರಲ್ಲ. ಡಿವೈಡ್ ಆಗಿದೆ ಅದಕ್ಕೆ ಶಿವನ್ ಮೂರ್ತಿ ಹಿಂಗ ಅದ ಕೆಡ್ಸಕ್ಕೆ ಹೋಗ್ತಾನ. ಈ ಲೈಟ್ ನೋಡಿ ಸಂದೀಪ. ಗೋಕರ್ಣದ ಅದೇ ಗೋಕರ್ಣ ಆಮೇಲೆ ಇಷ್ಟೇ ಹೋಗೋದು. ಮ್ಯೂಸಿಯಂ ಇಲ್ಲ, ಒಳಗಿರುತ್ತೆ. ಈಗ ಈವ್ನಿಂಗ್ ಆಯ್ತು ಅಂದರೆ ಸಾಯಂಕಾಲ ಎಲ್ಲ ಟ್ರಾವೆಲಿಂಗ್ ಆಯ್ತು. ಸ್ವಲ್ಪ ಎಲ್ಲರ ಅಣ್ಣ ನಿಂದಿರ್ಸಿದ, ಒಳ್ಳೆ ಪ್ಲೇಸಾಗಿ ನಿಂದಿರ್ಸಿದ ಮತ್ತು ಸೈಕ್ ಅಂದ್ರೆ ಸೈಕ್ ಐತೆ. ಒಳ್ಳೆ ಒಂದು ಸನ್ಸೆಟ್ ವ್ಯೂ ನೋಡ್ದಂಗೆ ಆಗತೈತಿ. ತೋರಿಸ್ತೀನಿ ಏನಂತಂದು. ಇದು ಯಾವುದೋ ಐತ್ರಿ ಹೆಸರು, ಆಮೇಲೆ ಏನಂತಂದು ಕೇಳಿ ನೋಡುವ. ಎಸ್,
ದಿಸ್ ಈಸ್ ದಿ ಸನ್ಸೆಟ್. ಇದಿಷ್ಟು ಫುಲ್ ಸಮುದ್ರ, ಬರೇ ನೀರು. ಇಲ್ಲಿ ಇದೆಲ್ಲ ಕಲ್ಲು, ಅಲ್ಲಿ ಮಠ ಐತಿ. ನಮ್ಮ ಹುಡ್ರು ಅವಾಗ ಸೆಲ್ಫಿ ಗೀಲ್ಫಿ ತೊಗೊಳಕತ್ತಾರ. ಎಸ್, ಇದು ಸನ್ಸೆಟ್ ಪಾಯಿಂಟ್. ಒಳ್ಳೆ ಪ್ಲೇಸ್ ಐತೆ ಮಾತ್ರ, ಅಲ್ಟಿಮೇಟ್. ಎಸ್, ಈಗ ಹೋದ್ಮೇಲೆ ನೆಕ್ಸ್ಟ್ ಯಾವುದು ಎಲ್ಲಿ ಏನು ಹೋಗ್ತೀವಿ ಅನ್ನೋದು ಹೇಳ್ತೀವಿ, ಮರೆಯೋಕೋಗ್ಬೇಡ್ರಿ. ಬಸ್ ಎಸ್, ಈಗ ಸಾಯಂಕಾಲ ಆದ್ಕೊಳ್ಳೋ ಮತ್ತೆ ಅದೇ ಲುಂಗಿಯಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ಉಡುಪಿ. ಏನು ಸಂದೀಪ್ ಇದು? ಉಡುಪಿ ಉಡುಪಿ ಶ್ರೀಕೃಷ್ಣಕ್ಕೆ ಬಂದಿವಿ. ಅಲ್ಲಿ ಕಾಣುತ್ತೆ ಟೆಂಪಲ್. ಈಗ ಹೋಗಿ ಅಲ್ಲೊಂದೊಂದು 2-3 ಶಾರ್ಟ್ ನೋಡ್ತೀನಿ, ಟ್ರೈ ಮಾಡ್ತೀನಿ, ಆದ್ರೆ ಬರ್ತಿಲ್ಲ ನೋಡು. ಉಡುಪಿ ಬಂದ್ರೆ ಇಲ್ಲಿ ಬರಲೇಬೇಕು ನೀವು. ಬರಲಿಲ್ಲ ಅಂದ್ರೆ ಭಾಳ ಇದಾಗತ್ತೆ ರೀ. ಬಂದ್ರೆ ಇನ್ನೂ ಚಲೋ. ಎಸ್, ಲೆಟ್ಸ್ ಗೋ. ಫೈನಲಿ ಇದೇ ಬಂದ್ವಿ ಗೀತಾ ಮಂದಿರ ಅಂತಂದು. ಫೈನಲಿ ಇಲ್ಲಿ ಬಂದ್ವಿ. ಇದು ನನ್ನ ಪ್ರಕಾರ ನೀವು ಆಕಾಶಪುಡಿ ನಾರ್ಮಲ್ ನೋಡಿರ್ತೀರಿ, ಇದ್ರಷ್ಟು ದೊಡ್ಡ ಆಕಾಶಪುಡಿ ನನ್ನ ಪ್ರಕಾರ ಯಾರು ಎಲ್ಲೂ ನೋಡಿರಲ್ಲ ಅನಿಸ್ತೈತೆ. ಬಿಗ್ಗೆಸ್ಟ್ ಆಕಾಶಪುಟ್ಟಿ ಐತೆ ಅಂತ. ಹೆವಿ ಸೈಕ್ ಅಂದರೆ ಸೈಕ್. ಸೀದಾ ನೋಡಿದರೆ ಈ ಭವನ ಹಿಂಗೆ ಕಾಣುತ್ತಾ. ಅಲ್ಟಿಮೇಟ್ ಕೃಷ್ಣ ಮಂದಿರ ಎಲ್ಲಿ ಅನ್ನೋದು ಈಗ ಅಲ್ಲ ಆಗಲ್ಲ. ಕೃಷ್ಣ ನೋಡಿಲ್ಲ ಅಂದ್ರೆ ಹೆಸರಿದ್ದಾಗಲ್ಲ. ಇದು ನೋಡಿ ಪೂರ ಸಂಪೂರ್ಣ ಆಕಾಶಪುಟ್ಟಿ ಐತಿ. ಅಲ್ಟಿಮೇಟ್ ಐತಿ. ಆದಮೇಲೆ ಈಗ ನೋಡಿ ಇಲ್ಲಿ ಏನಂತಂದು ನೋಡ್ಬೇಕು. ಇಲ್ಲೆಲ್ಲ ಮಾರಾಟ ಇರುತ್ತೆ, ಎಲ್ಲ ಕೃಷ್ಣದ್ದು ಇದು. ಕೃಷ್ಣ ಕಿಶಿಂದ ನೋಡೋಕೆ ಫೀಲ್ ಆಗುತ್ತೆ. ಮಿನಿ ಕಿಶಿಂದ ಇದ್ದಂಗೆ ಐತ್ರಿ ಅದು. ಅಲ್ಲ ಸಾರಿ, ಕಿಶಿಂದನಾ? ಕಿಶಿಂದ ಅಲ್ಲೇ ಬೆಂಗಳೂರಿನಾಗ ಐತದ ಏನಾದ್ರು ಬೆಂಗಳೂರಿನಾಗ. ಇಸ್ಕಾನ್ ಟೆಂಪಲ್, ಸಾರಿ. ಕಿಶಿಂದ ಮಿನಿ ಇಸ್ಕಾನ್ ಟೆಂಪಲ್ ನೋಡ್ದಂಗೆ ಆಗದೈತೆ ರೀ. ಈಗ ಎಲ್ಲರೂ ಹೋಗಾಕತ್ತ ದರ್ಶನಕ್ಕೆ. ದರ್ಶನದ ಏನು ಇವ್ರು ಯಾಕೆ ಡೌಟ್ ಈ ಪಾತ್ರೆಗಳು ನೋಡಿ, ದೊಡ್ಡ ಪಾತ್ರೆಗಳು ನೋಡ್ರಿ. ಎಲ್ಲ ಇವು ದೊಡ್ಡ ಪಾತ್ರೆಗಳು ನೋಡ್ರಿ. ಎಲ್ಲರೂ ಊಟ ದರ್ಶನ ಎಲ್ಲರೂ ನಮ್ಮವ್ರು ಹೊಂಟ್ರ. ಒಂದಕ್ಕೆ ನಮ್ಮವ್ರು ಬರಾಕತ್ತಾರ. ಎಲ್ಲಿ ಐತಾನೆ? ಸೇವಾ ಆಫೀಸ್ ಇಲ್ಲಿ ಟೆಂಪಲ್ ಬರುತ್ತೆ. ನಿಂತೀವಿ ಎಲ್ಲರೂ ಕ್ಯೂದಾಗ. ಈ ದೊಡ್ಡ ಕ್ಯೂ ಐತಿ. ಕ್ಯೂ ಆದ್ಮೇಲೆ ಅಷ್ಟು ರೌಂಡ್ ಹಾಕ್ಕೊಂಬರ್ಬೇಕು. ಅಲ್ಲಿ ಏನು ಕಾಣುತ್ತೆ ಕಂಪ್ಲೀಟ್ ಇಷ್ಟು ರೌಂಡ್ ಹಾಕ್ಕೊಂಡು ಬಂದು ಇಲ್ಲಿ ಬರ್ಬೇಕು. ಒಳಗೆ ತೋರ್ಸೋಕ್ಕಾಗತ್ತಿಲ್ಲ, ಡೌಟು. ಆದರೂ ಟ್ರೈ ಮಾಡುವ, ನೋಡುವ, ಅಲ್ಲಿ ಬಗ್ಗುವ. ಸಾರಿ, ಇದೇ ವಿಗ್ರಹ ಒಳಗಡೆ ಇಲ್ಲಿ ಕೃಷ್ಣ ನೋಡ್ತಿದ್ದಾರಲ್ಲ, ಇದೇ ವಿಗ್ರಹ ಒಳಗಡೆ. ಆದಮೇಲೆ ಈ ಥರ ಇಲ್ಲೇ ಇರೋದು ಗರ್ಭಗುಡಿ ಒಳಗಡೆ ಇದೇ ವಿಗ್ರಹ. ಅದ್ಯಾವುದೋ ಕಮಲಾಸನ್ ಫಿಲ್ಮ್ ಹೈಟ್ ಅನ್ನಕತ್ತಾರೆ, ಅದ್ರಾಗ ಮಾಡ್ಯಾರ ಅಂತ ಅನ್ನಕತ್ತಾರೆ. ನೋಡಬೇಕು. ಹೋದ್ಮೇಲೆ ಹೊರಗಡೆ ನೋಡುವ. ಇಲ್ಲಿ ಗೀತಾ ರಥ ಅಂತಂದ್ರೆ ಫುಲ್ಲಿ ಜನ ಗೀತಾ ರಥ. ಮತ್ತು ಇಲ್ಲಿ ಪ್ರಸಾದ ಸಿಕ್ತು. ಪ್ರಸಾದ ಸಿಕ್ಕಾದ್ಮೇಲೆ ಹೋಗುವ, ನೋಡುವ ಏನಾಗುತ್ತೆ. ಇದೆಲ್ಲ ಗೋಶಾಲೆ. ಇಲ್ಲೇ ಗೋಶಾಲೆ ಐತಿ ನಮ್ಮ. ಏನೈತಿ ಇದು? ಗೋಶಾಲೆ ಇದೆ ಈ ಥರ. ಇದೆಲ್ಲ ಗೋಶಾಲೆ. ಇದೆಲ್ಲ ಗೋಶಾಲೆ. ಯಾಕಂದರೆ ಕೃಷ್ಣ ಪ್ರಿಯ ಆದಂಥ ಗೋವುಗಳು. ಇಲ್ಲಿ ಬೇಟಿಗೆ ಚೆಕ್ ಮಾಡ್ಬೋದು. ಇದು ಲಾಡು ಪ್ಲಾಂಟ್ ಅಂದರೆ ಲಾಡು ಗಿಡಕ್ಕೆ ಮಾಡ್ತು. ಏನೇನೈತಿ ಲ್ಯಾಬ್ ಇದು? ಹಬ್ಬದ ಬಂದ ಲಾಡಿಂಗ್ ಐತಲ್ಲ, ಲಡ್ಡು ಪ್ರಸಾದ, ಇದ್ರಾಗ ವೆರೈಟೀಸ್ ಅದಾವು. ಇದ್ರಾಗ ಈ ಥರ ವೆರೈಟೀಸ್ ಐತೆ. ಟೈಮಿಂಗ್ ನೋಡ್ಕೊಂಬಿಡ್ರೆ ಟೈಮಿಂಗ್ ಅವ್ರು ಅಷ್ಟೇ ಆಗುತ್ತೆ. ನಮ್ಮ ಹುಡ್ರ ಅವಾಗ ಲಾಡು ತೊಗೊಳಕತ್ತಾರ. ಲಾಡು ತೊಗೊಳಕ್ಕೆ ಅಲ್ಲಿ ಇನ್ನೊಬ್ಬರು ಶಾಪಿಂಗ್ ಹೋಗ್ಯಾರ. ಇವೆಲ್ಲ ಮೂರ್ತಿಗಳು ನೋಡ್ಬೋದು. ಕೃಷ್ಣಂದು ಸೈಕಿ ಮೂರ್ತಿಗಳು. ಇದಾದಮೇಲೆ ಅಲ್ಲಿ ಸ್ವಲ್ಪ ಹೊರ ಕಡೆ ಶಾಪಿಂಗ್ ಮಾಡಬೇಕು. ಮನೆಗೆ ಏನಾದ್ರು ತೊಗೊಂಡು ಹೋಗ್ಬೇಕು. ನೋಡುವ
ಈಗ ಇದು ಲಡ್ಡು ಇದು ದೊಡ್ಡ ಲಡ್ಡು 50 ರುಪೀಸ್ ಅಂತ 50 ರುಪೀಸನಾ? ಹಾಂ 50 ರೂಪಾಯಿ ಲಡ್ಡು ಅಂದರೆ ಒಳಗಡೆ ನಿಮ್ಗೆ ಪ್ರಸಾದ ತೋರಿಸಿದ್ನಲ್ರಿ. ಎಸ್ ಅದನ್ನೇ ಈಗ ಲಡ್ಡು ಥರ ಮಾಡಿ ಹೋಗ್ತದೆ. ಇದನ್ನೇ ಶ್ರೇಷ್ಠ ಅಂತೀವಿ. ಎಸ್ ಇದನ್ನೇ ತೊಗೊಂಡು ಹೋಗುವ ಈಗ ಮನೆಗೆ ಹೋಗಿ ಟೈಮಿಂಗ್ ನೋಡಿದ್ರಲ್ಲ, ಟೈಮಿಂಗ್ ಹೋದ್ಮೇಲೆ ಏನಂತ ನೋಡೋದು. ಮತ್ತು ಅದೇನದು ಪಂಚಕಜಾಯ ಅದೊಂದು 5 ತೊಗೊಳಕತ್ತೀವಿ. ಪಂಚಕಜಾಯ ಒಂದು 5. ಎಸ್ ಅದು ಯಾವ ಥರ ಇರ್ತದೆ? ಸ್ವೀಟ್ ಅಲ್ಲ ಗೊತ್ತಿಲ್ಲ ನೋಡುವ. ಲೆಟ್ಸ್ ಹುಡ್ರಿ ಎಲ್ಲರೂ ತಗೊಂಡ್ರೆ ಒಂದು ಬ್ಯಾಗ್ ಅದ್ರ ಕೊಟ್ಟು ತಗೊಂಡ್ಬಿಡ್ತಾರೆ. ಫಂಕ್ಷನ್ ನಡೆಯಾಗತೈತಿ. ಈಗ ಜಸ್ಟ್ ಪ್ರಸಾದ ತಿಂದು ಬಂದ್ವಿ. ಪ್ರಸಾದ ಮಾತ್ರ ಹೇಳ್ತೀವಲ್ಲ, ನೀವು ಎಲ್ಲಿ ಏನು ಮರೆತರು ಇಲ್ಲಿ ಮಾತ್ರ ಉಡುಪಿ ಕೃಷ್ಣ ಮಂದಿರಿಗೆ ಬರೋದು ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಎರಡಕ್ಕೆರಡು ಸೈಕಿದ್ರು. ಒಂದು ಸಾಂಬಾರು ಅನ್ನ ಇರುತ್ತೆ, ಮತ್ತು ಇನ್ನೊಂದು ಅನ್ನ ಒನ್ ಟೈಪ್ ಪಪ್ಪು ಇದ್ದಂಗೆ ಇರುತ್ತೆ ರೀ. ಎರಡಕ್ಕೆರಡು ಅಲ್ಟಿಮೇಟ್ ಟೇಸ್ಟ್. ಇದು ನೋಡೋಕೆ ಹೋಗ್ಬೇಕ್ರಿ, ಬರಲೇಬೇಕು. ಶ್ರೀ ಕೃಷ್ಣ ಉಡುಪಿ ಕೃಷ್ಣ ಮೂರ್ತಿ ಅಂತ ಎಲ್ಲರೂ ಆಲ್ಮೋಸ್ಟ್ ಆಲ್ ಫೇಮಸ್ ಐತಿ. ಬರಬೇಕು, ಮಾಡಬೇಕು, ಅಲ್ಟಿಮೇಟ್ ಇರ್ತಾರೆ. ಟೇಸ್ಟ್ ಅಂತರೂ ಅದರ್ವೈಸ್ ಹೇಳಕ್ಕೆ ಹೋಗ್ಬೇಡ್ರಿ. ಎಸ್ ಹೆಂಗಿತ್ತು ಅಣ್ಣ ಟೇಸ್ಟ್? ಸೈಗಿತ್ತು. ಹೌದಾ? ಬೆಸ್ಟ್ ವಿಸಿಟ್ ಅಲ್ಲ, ವಿಸಿಟ್ ಮಾಡ್ಬೇಕಲ್ರಿ ಅಣ್ಣ. ಹಾಂ ವಿಸಿಟ್ ಹೊಡಿಲೇಬೇಕು. ಕಂಪಲ್ಸರಿ ವಿಸಿಟ್ ಮಾಡಿ. ಇಲ್ಲೇನು ನೋಡೋಕತ್ತಿರಲ್ಲ, ಇದೇ ಫೋಟೋ ಅಲ್ಲಿ ಒಳಗೆ ವಿಗ್ರಹ ಆಗಿರೋದು. ಎರಡಕ್ಕೆರಡು ಸ್ವಲ್ಪ. ಅದಾದಮೇಲೆ ಇಲ್ಲಿ ಬಂದು ಪ್ರಸಾದ ತಿನ್ನೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡ್ರಿ. ನಮ್ಮ ವರುಣ್ ಸ್ವಲ್ಪ ಶಾಪಿಂಗ್ ಹೊಡ್ಯಾಕದನ್ರಿ. ನಾವು ಹೊಡೆದಿವಿ ಶಾಪಿಂಗು, ಇನ್ನೂ ಶಾಪಿಂಗ್ ನೋಡಮ್ಮ ಅಂತಂದು ಏನಾರು ಐತಂತ. ಎಸ್ ಮತ್ತೇನೂ ಇಲ್ಲ. ಪ್ರಸಾದ ಮಾತ್ರ ಹೇಳ್ತೀನಿ, ಮತ್ತೆ ಹೇಳ್ತೀನಿ. ಟೇಸ್ಟ್ ಅಂತರೂ ಟೇಸ್ಟ್ ಪ್ರಕಾರ ಹೇಳಾಕತ್ತೀನಿ. ಎರಡಕ್ಕೆರಡು ಅಲ್ಟಿಮೇಟ್ ಇತ್ತು. ಉಡುಪಿ ಬಂದ್ಕೊಂಡು ಇಲ್ಲಿ ಬಂದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಎಸ್ ಅಣ್ಣ ಆತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಇನ್ನು ಒಂದು ವಿಡಿಯೋ ಬ್ಯಾಲೆನ್ಸ್ ಐತಿ 5ನೇ ದಿನದ್ದು. ಇದು ನನ್ನ ಪ್ರಕಾರ ಭಾಳ ಸಣ್ಣದೈತಿ, ಅದನ್ನು ಸ್ವಲ್ಪ ಸಣ್ಣದೈತಿ. ಎಲ್ಲ ಪೂರ ನೋಡ್ರಿ. ನಿಮ್ಮ ದೋಸ್ತರು ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರಿ, ನಿಮ್ಮ ದೋಸ್ತರು ಕೂಡ ಮಾಡಿಸ್ರಿ. ಮರೆಯಕ್ಕೆ ಹೋಗ್ಬಿಡ್ರಿ. ಮೂರು ಹೊಡಿಸ್ಬೇಕಾದ್ರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯಕ್ಕೆ ಹೋಗ್ಬಿಡ್ರಿ.